ಐಪಿಎಲ್ 2025 ಬ್ಯಾಟಿಂಗ್ ವೈಫಲ್ಯ. ತವರಿನಲ್ಲಿ ಸತತ ಎರಡನೇ ಪಂದ್ಯ ಸೋತ ಆರ್ಸಿಬಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸತತ ಎರಡನೇ ಬಾರಿಗೆ ತವರಿನಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದೆ. ಐಪಿಎಲ್ 2025ರ ತನ್ನ 5ನೇ ಪಂದ್ಯದಲ್ಲಿ ಬೆಂಗಳೂರು ತಂಡವು ಡೆಲ್ಲಿ ಕ್ಯಾಪಿಟಲ್ ವಿರುದ್ಧ 6 ವಿಕೆಟ್ಗಳ ಸೋಲೊಪ್ಪಿಕೊಂಡಿತು. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಬ್ಯಾಟಿಂಗ್ ವಿಭಾಗದ ವೈಫಲ್ಯದಿಂದಾಗಿ ಕೇವಲ 163 ರನ್ ಕಲೆಹಾಕಿತು. ಡೆಲ್ಲಿ ಪರ ಬೌಲಿಂಗ್ನಲ್ಲಿ ಮಿಂಚಿದ ವಿಪ್ರಜ್ ನಿಗಮ್ ಮತ್ತು ಕುಲೀಪ್ ಯಾದವ್ ಆರ್ಸಿಬಿಯನ್ನು ಅಲ್ಪ ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಪ್ರಮುಖ ಪಾತ್ರವಹಿಸಿದರು. ಇದಾದ ನಂತರ ಗುರಿ ಬೆನ್ನಟ್ಟಿದ ಡೆಲ್ಲಿ ಪರ ಜೀವದಾನದ ಲಾಭವನ್ನು ಸಂಪೂರ್ಣವಾಗಿ ಬಳಸಿಕೊಂಡ ಕೆಎಲ್ ರಾಹುಲ್ ಸತತ ಎರಡನೇ ಅರ್ಧಶತಕ ಬಾರಿಸಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು. ಆರ್ಸಿಬಿ ಬ್ಯಾಟಿಂಗ್ ವೈಫಲ್ಯ. ಗುರುವಾರ ಏಪ್ರಿಲ್ 10ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತ ಬೆಂಗಳೂರು ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು. ಇದಕ್ಕೂ ಮೊದಲು ತಂಡವು ಬ್ಯಾಟಿಂಗ್ ಮಾಡುವಾಗ ಗುಜರಾತ್ ಟೈಟಾನ್ಸ್ ವಿರುದ್ಧ ಸೋತಿತ್ತು. ಈ ಬಾರಿಯೂ ಕಥೆ ಬದಲಾಗಲಿಲ್ಲ. ಆದಾಗ್ಯೂ ಈ ಬಾರಿ ತಂಡಕ್ಕೆ ಉತ್ತಮ ಆರಂಭ ನೀಡುವಲ್ಲಿ ಫಿಲ್ ಸಾಲ್ಟ್ ಹಾಗೂ ಕೊಹ್ಲಿ ಯಶಸ್ವಿಯಾದರು. ಆದರೆ 4ನೇ ಓವರ್ನಲ್ಲಿ ಎಲ್ಲವೂ ಬದಲಾಯಿತು. ಫಿಲ್ ಸಾಲ್ಟ್ ರನ್ಔಟ್ ಆಗುವುದರೊಂದಿಗೆ ಆರ್ಸಿಬಿಗೆ ಮೊದಲ ಆಘಾತ ಎದುರಾಯಿತು. ಇಲ್ಲಿಂದ ಆರ್ಸಿಬಿ ಬ್ಯಾಟರ್ಗಳ ಪೆವಿಲಿಯನ್ ಪರೇಡ್ ಕೂಡ ಆರಂಭವಾಯಿತು. ಮಧ್ಯಮ ಓವರ್ಗಳಲ್ಲಿ ವಿಪ್ರಾಜ್ ನಿಗಮ್, ಮುಖೇಶ್ ಕುಮಾರ್ ಮತ್ತು ಕುಲೀಪ್ ಯಾದವ್ ಬೆಂಗಳೂರು ಬ್ಯಾಟ್ಸ್ಮನ್ಗಳು ಮುಕ್ತವಾಗಿ ಬ್ಯಾಟ್ ಬೀಸದಂತೆ ಕಟ್ಟಿಹಾಕಿದರು. ನಾಯಕ ರಜತ್ ಪಟಿದಾರ್ ಮತ್ತು ಜಿತೇಶ್ ಶರ್ಮಾ ಕೂಡ ಈ ಬಾರಿ ವಿಶೇಷವಾದದ್ದೇನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಟಿಮ್ ಡೇವಿಡ್ ಕೇವಲ 20 ಎಸೆತಗಳಲ್ಲಿ 37 ರನ್ ಗಳಿಸಿ ತಂಡವನ್ನು 163 ರನ್ಗಳ ಸ್ಕೋರ್ಗೆ ಕೊಂಡೊಯ್ದರು. ಡೆಲ್ಲಿಗೂ ಆರಂಭಿಕ ಆಘಾತ. 163 ರನ್ ಗುರಿ ಬೆನ್ನಟ್ಟಿದ ಡೆಲ್ಲಿಗೂ ಆರಂಭ ಉತ್ತಮವಾಗಿರಲಿಲ್ಲ. 5ನೇ ಓವರ್ ವೇಳೆಗೆ ತಂಡವು ಕೇವಲ 30 ರನ್ಗಳಿಗೆ ಪ್ರಮುಖ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಳ್ ದೆಹಲಿಗೆ ಆರಂಭಿಕ ಆಘಾತ ನೀಡಿದರು. ಆ ಬಳಿಕ ತಂಡದ ಸ್ಕೋರ್ 58 ರನ್ ಗಳಿಸಿದಾಗ ನಾಯಕ ಅಕ್ಷರ್ ಪಟೇಲ್ ಕೂಡ ಪೆವಿಲಿಯನ್ ಸೇರಿಕೊಂಡರು. ಈ ವೇಳೆ ತಂಡದ ಇನ್ನಿಂಗ್ಸ್ ಜವಾಬ್ದಾರಿ ಹೊತ್ತುಕೊಂಡ ಕೆಎಲ್ ರಾಹುಲ್ ಟ್ರಿಸ್ಟಾನ್ ಸ್ಟಬ್ ಅವರೊಂದಿಗೆ ಜೊತೆಗೂಡಿ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ರಾಹುಲ್ಗೆ ಜೀವದಾನ. ವಾಸ್ತವವಾಗಿ ಕೆಎಲ್ ರಾಹುಲ್ ಆರಂಭದಲ್ಲೇ ಔಟ್ ಆಗುತ್ತಿದ್ದರು. ಕೇವಲ 7 ರನ್ಗಳ ವೈಯಕ್ತಿಕ ಸ್ಕೋರ್ನಲ್ಲಿ ರಾಹುಲ್ ಕ್ಯಾಚ್ ನೀಡಿದ್ದರು. ಆದರೆ ಕೊಂಚ ಕಷ್ಟಕರವಾದ ಕ್ಯಾಚ್ ಹಿಡಿಯುವಲ್ಲಿ ಆರ್ಸಿಬಿ ನಾಯಕ ರಜತ್ ಪಾಟಿದಾರ್ ವಿಫಲರಾದರು. ಇದರ ಲಾಭ ಪಡೆದ ರಾಹುಲ್ ಮತ್ತೊಂದು ಅವಕಾಶವನ್ನು ನೀಡದೆ ಆರ್ಸಿಬಿಗೆ ಸೋಲಿನ ಶಾಕ್ ನೀಡಿದರು. ಅಂತಿಮವಾಗಿ ರಾಹುಲ್ ಕೇವಲ 53 ಎಸೆತಗಳಲ್ಲಿ 93 ರನ್ ಗಳಿಸಿ ಅಜೇಯರಾಗಿ ಉಳಿದರೆ ಸ್ಟಬ್ ಕೂಡ 38 ರನ್ ಗಳಿಸಿದರು.